ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ಕಡ್ಲೆಕಾಳು, ಜವಾರಿ ಕಡ್ಲೆಕಾಳಿನ ಒಂದು ಉಸುಳಿ ಮಾಡಿ ತೋರಿಸ್ತೀನಿ. ಈ ದ್ವಿದಳ ಧಾನ್ಯದ ಒಂದು ರೆಸಿಪಿ ಇವತ್ತು ತೋರಿಸ್ತೀನಿ. ಇವು ನೋಡ್ರಿ, ನೆನೆ ಹಾಕೇನಿ ಓವರ್ನೈಟ್. ಒಂದು ಬೌಲ್ ಕಡ್ಲೆಕಾಳು ನೆನೆ ಹಾಕೇನಿ. ಅವು ಚೆಂದಾಗಿ ನೆನಿಬೇಕು. ಈಗ ನಾನು ಬೆಳಗ್ಗೆ ಕುಕ್ಕರ್ನಾಗ ಹಾಕಿ ಅದಕ್ಕೆ ಮುಳುಗಷ್ಟು ನೀರು ಹಾಕಿ 2 ಸೀಟಿ ಹೊಡಿಸ್ಕೊಳ. ನೋಡ್ರಿ, ಪ್ರತಿದಿನ ಒಂಥರ ಕಾಳುಗಳನ್ನು ತಿಂದರೆ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಮಕ್ಕಳಿಗೆ ದೊಡ್ಡವರಿಗೆ ಸಿಗ್ತತಿ. ಇದಕ್ಕೆ ಉಪ್ಪು ಹಾಕಿ 2 ಸೀಟಿ ಹೊಡಿಸೋಣ. ನಂತರ ನೋಡ್ರಿ, ಇದಕ್ಕೆ ಒಗ್ಗರಣೆ ಮಾಡೋಣ. ಸೈಡಿಗೆ ಇಡೋಣ ಇದನ್ನ ಕುಕ್ಕರು. ಒಂದು ಬಾಳಿಗೆ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾಯ್ಲಿ 1/4 ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅನ್ನಲಿ. ಒಂದು ಅರ್ಧ ಸ್ಪೂನ್ ಸಣ್ಣ ಸ್ಪೂನ್ಲೆ ಉದ್ದಿನಬೇಳೆ ಹಾಕೋಣ. ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕೋಣ. ಈ ಥರ ಮಾಡಿ ನೋಡ್ರಿ, ಬರೀ ಬಾಯಿಲೆ ತಿನ್ನಬೇಕು ಅನಿಸ್ತತಿ. ಉಸುಳಿನ ಅಷ್ಟು ಮಸ್ತ ರುಚಿ ಬಂದಿರ್ತತಿ. ಒಂದು ಒಣ ಮೆಣಸಿನ್ಕಾಯಿ ಮುರಿದು ಹಾಕೀನಿ. ಕರಿಬೇವು ಹಾಕೋಣ. ಚಿಟಿಗೆ ಹಿಂಗೆ ಹಾಕೋಣ. ಒಂದು ಮೀಡಿಯಮ್ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. 2 ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಾಕೀನಿ. ಒಂದು ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಿದಕ್ಕೆ ಹಾಕೋಣ. ಸ್ವಲ್ಪ ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕು. ಇದನ್ನು ಚೆಂದಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡೋಣ. ಪ್ರತಿದಿನ ಊಟಕ್ಕೆ ಒಂದು ತರಕಾರಿ, ಒಂದು ದ್ವಿದಳ ಧಾನ್ಯದ ಒಂದು ಪಲ್ಯಗಳನ್ನು ಮಾಡಿರಿ. ಹೆಚ್ಚಿನ ಆರೋಗ್ಯ ಪಡೀರಿ. ಉಪ್ಪು ಹಾಕೋಣ. ಕಾಳಿಗೆ ಈಗಾಗಲೇ ಹಾಕಿ ಕುದಿಸತಿ ನೋಡಿ ಹಾಕಬೇಕು. ಮಡಿಕೆ, ಹೆಸರು, ಹುಳ್ಳಿ, ಕಡ್ಲಿ, ಅಲಸಂದಿ, ಅವರೆಕಾಳು, ಈ ಥರ ಯಾವ್ಯಾವ ದ್ವಿದಳ ಧಾನ್ಯಗಳದಾವ ಅವನ್ನ ಹೆಚ್ಚೆಚ್ಚಾಗಿ ಬಳಸಬೇಕು. ತಟಗೆ ಅರಿಶಿನ ಹಾಕೋಣ. ಹಾಕಿ ಈಗಾಗಲೇ ಹಾಕಿದ್ದಾಗೈತಿ. ಮಿಕ್ಸ್ ಮಾಡೋಣ ಚಲೋತ್ನಂಗೆ. 1/4 ಇಂಚಿಗಿಂತ ಕಡಿಮೆ ಶುಂಠಿ ಹಾಕೋಣ ತುರಿದು. ನೋಡ್ರಿ, ಇವಾಗ ಒಗ್ಗರಣೆ ಬೆಂದದ್ದು ಆಗೈತಿ. ಕಡ್ಲೆಕಾಳು ನೋಡೋಣ. ನೋಡ್ರಿ, ಈ ಥರ ಫ್ರೆಶ್ ಮಾಡಿದ್ರೆ ಅವು ಒಡಿಬೇಕು. ಇವನ್ನ ಇದ್ರಾಗ ಹಾಕೋಣ. ಈಗ ನೀರು ಹಾಕೋದು ಬೇಡ, ಬರೀ ಕಾಳು ಹಾಕೋಣ. ಉಸುಳಿ ಆಗಿರೋದ್ರಿಂದ ನೀರು ಹಾಕೋದು ಬೇಡ. ಆ ನೀರು ವೇಸ್ಟು ಮಾಡೋದು ಬೇಡ. ಕುದಿಸಿದಂಥ ಕಡಲೆಕಾಳು ಕುದಿಸಿದಂಥ ನೀರು ಸಾರಿನಾಗ ಹಾಕ್ಕೊಂಬಿಡ್ತಾನೆ ಆಮೇಲೆ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾ ಹಾಕಂಥ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಇದನ್ನು ಮಿಕ್ಸ್ ಮಾಡೋಣ. ಈಗ ಚೆಂದಾಗಿ ಸಣ್ಣ ಉರಿ ಇಟ್ಕೊಂಡೀನಿ. ಈಗ ಸ್ವಲ್ಪ ಜೋರು ಮಾಡಿಕೊಂಡೆ. ಕೈ ಆಡಿಸ್ತಾ ಇರಬೇಕು. ಉರಿ ಜೋರಿದ್ರೆ
ರೆಡಿ ಆಯಿತು ಉಸುಳಿ. ಇದಕ್ಕೆ ಫೈನಲಾಗಿ ಕೊಬ್ಬರಿ ತುರಿ ಹಾಕಬೇಕು. ಒಂದು ಬಟ್ಲು ಕೊಬ್ಬರಿ ತುರಿ ಹಾಕ್ತಾನೆ, ಈಗ ಫ್ರೆಶ್ ಒಂದು ಹಸಿ ಕೊಬ್ಬರಿ ತುರಿ. ನೀವಿಲ್ಲಿ ಉಸುಳಿನ ಪ್ರಸಾದಕ್ಕೆ ಮಾಡೋದಾದರೆ ಈರುಳ್ಳಿ ಹಾಕಬೇಡ್ರಿ, ಸ್ಕಿಪ್ ಮಾಡಿರಿ. ಇದನ್ನು ಮಿಕ್ಸ್ ಮಾಡೋಣ. ಫ್ರೆಶ್ ಅಂಡ್ ಲಿಂಬೆ ಹಣ್ಣಿನ ರಸ ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನು ರಸ ಹಾಕೋಣ. ಫೈನಲಾಗಿ ಕೊತ್ತಂಬರಿ ಹಾಕಿಬಿಟ್ಟು ರೆಡಿ ಆಯ್ತು ನೋಡಿರಿ ನಮ್ಮ ಉಸುಳಿ. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ, ನೀವು ಟ್ರೈ ಮಾಡಿರಿ. ಈ ಥರ ಉಸುಳಿ ಮಾಡ್ಕೊಂಡು ತಿನ್ನಿರಿ, ಸೂಪರಾಗಿರ್ತತಿ, ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.